A very good morning to one and all. So in the previous class, so we have started with the importance of financial services. Okay, some four points I think we have completed. Okay, means financial services ನಮ್ಗೆ ಏನೇನು importance ಕೊಡ್ತಾರೆ for uh, individuals also ಏನೇನು ಇಂಪಾರ್ಟೆನ್ಸ್ ಕೊಡ್ತಾರೆ ಫಾರ್ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿ ಏನೇನು ಇಂಪಾರ್ಟೆನ್ಸ್ ಕೊಡ್ತಾರೆ ಓಕೆ ದ್ಯಾಟ್ we have seen. Okay, see the first importance, I think we have seen the saving and investment. Okay, see saving and investments ಅಂದ್ರೆ some people ಏನ್ ಮಾಡ್ತಾರೆ, whatever the savings they are having, they invest in the various financial services companies. Like if a person can invest in mutual funds. Okay, if a person can invest in mutual funds ಒಳಗೆ individual can invest its saving in mutual fund. Means mutual funds companies ಏನ್ ಮಾಡ್ತಾರೆ, ಅದು ರೊಕ್ಕ ತಗೊಂಡು ಏನ್ ಮಾಡ್ತಾರ್ರಿ, ಶೇರ್ಸ್ ಡಿಬೆಂಚರ್ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಒಂದ್ ಕೈಂಡ್ ಆಫ್ ಸೇವಿಂಗ್ ಆಯ್ತು. ಇಂಡಿವಿಜುವಲ್ಗೂ ಬೆನಿಫಿಟ್ ಸಿಗ್ಲಿಕ್ಕತ್ತ, ಕಂಪನಿಗೂ ಬೆನಿಫಿಟ್ ಸಿಗ್ಲಿಕ್ಕತ್ತ, ಫೈನಾನ್ಷಿಯಲ್ ಸರ್ವಿಸಸ್ಗೂ ಬೆನಿಫಿಟ್ ಸಿಗ್ಲಿಕ್ಕತ್ತ. ಅಂದ್ರೆ ಏನೇನು ಸೇವಿಂಗ್ಸ್ ಅದ ಅದು ಫೈನಾನ್ಷಿಯಲ್ ಸರ್ವಿಸಸ್ ಸೇವಿಂಗ್ಸ್ ತಗೊಂಡ್ ಮತ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತ, ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತ. ಸಿ ಇದ್ರೊಳಗೆ ಏನಿರ್ತಾವ, ಸಮ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಇರ್ತಾವ. ದ ಮೇನ್ ವರ್ಕ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅಂದ್ರೆ ಏನೇನು ಸೇವಿಂಗ್ಸ್ ಅದ ಅದು ಸೇವ್ ಮಾಡ್ತಾರೆ. ಓಕೆ, ವೇರ್ ದೇ ವಾಂಟ್ ದೇ ಕ್ಯಾನ್ ಇನ್ವೆಸ್ಟ್, ಮತ್ತು ಇಲ್ಲಿ ರಿಸ್ಕ್ ಮಿನಿಮೈಸ್ ಮಾಡ್ತಾರೆ ಮತ್ತು ರಿಟರ್ನ್ ಕಡಿಮೆ ಇರ್ತದೆ. ಸೇಮ್ ನೋಡ್ರಿ, ಬ್ಯಾಂಕ್ ಒಳಗೆ ಏನು ಮಾಡ್ತಾರೆ, ನಾವು ಏನಾರ ಡಿಪಾಸಿಟ್ ಮಾಡ್ದಂದ್ರೆ ಅದು ಬ್ಯಾಂಕ್ ಸುಮ್ ತಗೊಂಡು ಹಿಡ್ಕೋದ್ ನೋಡ್ಕೋತ ಕುಂದ್ರಂಗಿಲ್ಲ. ಬ್ಯಾಂಕು ಏನು ಮಾಡ್ತಾರೆ, ಸಮ್ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ ಯಾರದ ಅವ್ರಿಗೆ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್ ಏನು ಮಾಡ್ತಾರೆ, ಸಮ್ ಲೋನ್ಸ್ನು ಅವ್ರಿಗೂ ಸಮ್ ಲೋನ್ಸ್ ಕೊಡ್ತಾರೆ. ಓಕೆ, ಅದು ಒಂದು ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಆಗ್ಲಿಕ್ಕೆ ಬ್ಯಾಂಕ್ ಒಳಗೆ. ಮತ್ತು ಇನ್ಶೂರೆನ್ಸ್ ಕಂಪನೀಸ್ ಒಳಗು ಸೊ ಮಂದಿ ಏನು ಮಾಡ್ತಾರೆ, ಇನ್ಶೂರೆನ್ಸ್ ಪಾಲಿಸೀಸ್ ಮಾಡ್ತಾರೆ. ಓಕೆ, ಅದು ಪಾಲಿಸೀಸ್ ತಗೊಂಡು ಇನ್ಶೂರೆನ್ಸ್ ಕಂಪನಿ ಏನು ಮಾಡ್ತಾರೆ, ಮತ್ತು ಮಾರ್ಕೆಟ್ ಸರ್ವೆ ಮಾಡಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತಾರೆ. ಸೊ ದಿಸ್ ವಾಸ್ ಅಬೌಟ್ ದ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. If any person can invest their savings in the mutual funds, banks, insurance companies, ಮತ್ತೆ ಏನು ಮಾಡ್ತಾರೆ, ಬ್ಯಾಂಕ್ಸ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ, ಬೇರೆ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಲ್ಲರಿಗೂ ಬೆನಿಫಿಟ್ ಸಿಗ್ತದಿಲ್ಲ. ದ್ಯಾಟ್ ವಿ ಹ್ಯಾವ್ ಸೀನ್. ಓಕೆ, ಮತ್ತು ಡ್ಯೂ ಟು ಫೈನಾನ್ಷಿಯಲ್ ಸರ್ವಿಸಸ್ ನಮ್ದು ಎಕನಾಮಿಕ್ ಗ್ರೋತ್ನು ಡೆವಲಪ್ ಆಗ್ತದೆ. ಓಕೆ, ಹೆಂಗೆ ನಮ್ದು ಎಕನಾಮಿಕ್ ಗ್ರೋತ್ ಡೆವಲಪ್ ಆಗ್ತದೆ ನೋಡ್ರಿ, ಮೊದಲೇನಿತ್ತು ಅಷ್ಟು ಇಂಪಾರ್ಟೆನ್ಸ್ ಇದ್ದಿದ್ದಿಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ. ಇನ್ ಓವರ್ ದ ಇಯರ್ಸ್ ಮೆನಿ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಬಂತು, ಗ್ರೋ ಆಗ್ಲಿಕ್ಕತ್ತಿತ್ತು. ಯಾವ್ಯಾವ ಬರ್ಲಿಕ್ಕತ್ತಿತ್ತು, ಮರ್ಚೆಂಟ್ ಬ್ಯಾಂಕ್ ಬಂತು, ಇನ್ಶೂರೆನ್ಸ್ ಬಂತು, ಹೈಯರ್ ಪರ್ಚೇಸ್ ಬಂತು, ಲೀಸಿಂಗ್ ಕಂಪನೀಸ್ ಬಂತು. ಓಕೆ, ವೇರಿಯಸ್ ಸೆಕ್ಟರ್ಸ್ ಇಂಡಿಯಾ ಒಳಗೆ ಆರ್ ವಿ ಕ್ಯಾನ್ ಸೇ ಡೆವಲಪ್ ಆಗ್ಲಿಕ್ಕತ್ತಿತ್ತು. ಇದರ ಜೊತೆ ಅವ್ರದ್ದೇನಾಗ್ಲಿಕ್ಕತ್ತಿತ್ತು, ಟರ್ನ್ ಓವರ್ ಪ್ರಾಫಿಟ್ಸ್ ಭಾಳ ಇನ್ಕ್ರೀಸ್ ಆಗ್ಲಿಕ್ಕತ್ತಿತ್ತು. ವಿತ್ ದ್ಯಾಟ್ ಅದರ್ ಪೀಪಲ್ಸ್ ಆಲ್ಸೋ ವೇರ್ ಗೆಟಿಂಗ್ ಬೆನಿಫಿಟ್ಸ್. ಓಕೆ, ಇಫ್ ಏನರ ಒಂದು ನೀವು ಹೊಸ ಫೈನಾನ್ಷಿಯಲ್ ಸೆಕ್ಟರ್ ಗ್ರೋ ಆದಂದ್ರೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇರ್ತದೆ, ಸೇಫ್ಟಿ ಆಗ್ತದೆ. ಓಕೆ, ವೇರ್ ವಿ ಕ್ಯಾನ್ ಇನ್ವೆಸ್ಟ್ ಇನ್ ಮೋರ್ ಫೈನಾನ್ಷಿಯಲ್ ಸೆಕ್ಟರ್. ಓಕೆ, ಡ್ಯೂ ಟು ದಿಸ್ ಏನಾಗ್ಲಿಕ್ಕತ್ತಿತ್ತು, ಓವರ್ ದ ಇಯರ್ಸ್ ಮೆನಿ ಸೆಕ್ಟರ್ಸ್ ಗ್ರೋ ಆಯ್ತು, ಹೈಯರ್ ಪರ್ಚೇಸ್ ಬಂತು, ಲೀಸಿಂಗ್ ಬಂತು, ಫ್ಯಾಕ್ಟರಿಂಗ್ ಬಂತು. ಇಫ್ ಅಕಸ್ಮಾತ್ ಇದು ವೇರಿಯಸ್ ಸೆಕ್ಟರ್ಸ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಡೆವಲಪ್ ಆದಂದ್ರೆ ಅವ್ರ ಪ್ರಾಫಿಟಿಂಗ್ ಡೆವಲಪ್ ಆಗ್ಲಿಕ್ಕತ್ತಿತ್ತು, ಟರ್ನ್ ಓವರ್ ಗ್ರೋತ್ ಆಗ್ಲಿಕ್ಕತ್ತಿತ್ತು. ವಿತ್ ದ್ಯಾಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ನು ಜನರೇಟ್ ಆಗ್ಲಿಕ್ಕತ್ತಿತ್ತು, ಲಿಕ್ವಿಡಿಟಿ ಆಗ್ಲಿಕ್ಕತ್ತಿತ್ತು, ಸೇಫ್ಟಿ ಆಗ್ಲಿಕ್ಕತ್ತ, ಆ್ಯಂಡ್ ಆಸ್ ವೆಲ್ ಎಸ್ ಮನಿ ಮಾರ್ಕೆಟ್ನು ಸಹ ಡೆವಲಪ್ ಆಗ್ಲಿಕ್ಕತ್ತಿತ್ತು. ದಿಸ್ ವಾಸ್ ದ ಮೀನಿಂಗ್ ಆಫ್ economic growth. As well as we have seen this service at the right place, right price, and the right time. Okay, ಫೈನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಏನು ಮಾಡಬೇಕು, ಅವ್ರು ಏನೇನು ಪ್ರಾಡಕ್ಟ್ ಸರ್ವಿಸಸ್ ಇರ್ತವೆ ಅಟ್ ರೈಟ್ ಪ್ಲೇಸ್ ಕೊಡಬೇಕು, ರೈಟ್ ಪ್ರೈಸ್, ರೈಟ್ ಟೈಮ್, ಅದು ಒಂದು ಕೊಡಬೇಕು. ನೆಕ್ಸ್ಟ್, ಪ್ರೊಟೆಕ್ಷನ್ ಆಫ್ ಕಸ್ಟಮರ್ ಇಂಟ್ರೆಸ್ಟ್. Nowadays in today's century it is very 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 important. We should protect our customers interest because n number of competition bandar. Okay, due to that we should
protect our customer interest means we should protect our market share. Okay, ನಮ್ಮ market share ಅಂದ್ರೆ ಯಾವ ಕಸ್ಟಮರ್ಸ್ ಅದ ಅವ್ರ ಕಸ್ಟಮರ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು. ಇನ್ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ನಾವು ಕಸ್ಟಮರ್ ಇಂಟ್ರೆಸ್ಟ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಬೋದು, ಹೆಂಗ್ ಪ್ರೊಟೆಕ್ಟ್ ಮಾಡ್ಬೋದು ಅಂದ್ರೆ ವಿ ಕ್ಯಾನ್ ಇಂಟ್ರಡ್ಯೂಸ್ ಸ್ಕೀಮ್ಸ್ ಇಂಟ್ರಡ್ಯೂಸ್ ಮಾಡ್ಬೋದು ನಾವು. ಓಕೆ, ಸ್ಕೀಮ್ಸ್ ಹೊಸ ಹೊಸ ಪ್ಲಾನ್ಸ್ ತಗೊಂಡ್ ಬರ್ಬೋದು. ಓಕೆ, ಮತ್ತು ಯು ಶುಡ್ ಪಾಲಿಸೀಸ್ ಸಮ್ ನ್ಯೂ ಪಾಲಿಸೀಸ್ ತಗೊಂಡ್ ಬರ್ಬೋದು. ಮೀನ್ಸ್ ಕಸ್ಟಮರ್ಸ್ ಏನೇನು ನೀಡ್ಸ್ ಅದ ಅದು ನಾವು ಪ್ರಾಪರ್ ಒಳಗೆ ಫಿಲ್ ಮಾಡಬೇಕು. ಓಕೆ, ವಿ ಶುಡ್ ಪ್ರೊಟೆಕ್ಟ್ ಅವರ್ ಇಂಟ್ರೆಸ್ಟ್ ಮೀನ್ಸ್ ಹೊಸ ಹೊಸ ಸ್ಕೀಮ್ಸ್ ಪ್ಲಾನ್ಸ್ ತಗೊಂಡ್ ಬರ್ಬೋದು. ಫಾರ್ ಎಕ್ಸಾಂಪಲ್ SBI ನಾ ಹೇಳಿದ್ದೆ, ಅವ್ರು ಏನೋ ಆ್ಯಪ್ ತಗೊಂಡ್ ಬಂದ. ಓಕೆ, ದಟ್ ಈಸ್ ಅ ವೇರಿಯಸ್ ಪಾಲಿಸೀಸ್ ಅವ್ರು ತಗೊಂಡ್ ಬಂದಾರ, ಸ್ಕೀಮ್ಸ್ ತಗೊಂಡ್ ಬಂದಾರ. ಏನೋ ಆ್ಯಪ್, ಓಕೆ, ಐ ಥಿಂಕ್ ಎವ್ರಿ ಒನ್ ನೋ ವಾಟ್ ಈಸ್ YONO ಆ್ಯಪ್, YONO. Okay, that we have taken, through which we should protect our customer interest. If we cannot protect our customer interest means we can lose our customers, they can shift to other uh, companies. For that purpose we should protect our customers interest by implementing new plans, policies, designing new schemes. Okay, this I think up to this much we have seen. Okay, next importance, we have global services. Global services means where we should provide international services also. Okay, means global services means instead of providing servicing in domestic customers, as well as we can extend our services through international customers. Okay, some examples I have given in the first slides. Okay, which are the financial services companies. Okay, through uh, means like financial services which provide to international customers like American Express, we have Fisher Investments, we have, okay, General Electric, we have. Okay, means apart from that providing services in domestic, we should provide as well as in domestic as well as. Okay, okay, means see global services under a service providing organization not only provides services locally but also extend them to the national and international customers. They have massive branch network so that benefits of the convenience are enjoyed. Okay, see before providing global services internationally, in domestic also we should open the various branches in various states as well as so like in India we have 28 states. Okay, if we have started our services in Karnataka, apart from that we should open the branch in Maharashtra, that we can open. Apart from opening in domestic as well as we can provide services through international customers, means we can open a various branches of network so that the benefits are enjoyed by all. Like we have some financial services we can know, like for example have worked in a company like Samasta Microfinance. Okay, Samasta Microfinance means which provide loans to the group of peoples. Okay, which provides loans to the group of peoples. Okay, like we can say Mahila Sangh. Okay, there I used to work as a branch credit manager. Okay, what they have done, they have first they have opened the branch in Bangalore. Okay, as well as day by day they have opened the various branches all over India. Okay, all over Maharashtra, Punjab, Odisha, they have opened the various branches. Why they have opened the branches means to provide services to all. When the customers benefit ಆಗ್ಬೋದು. After that, we can open in the international level. So where their customers also can enjoy the benefits. Means we should give the services globally. First, in India, we should cover all the states. Later, we can provide services globally. Okay. Next, we have promotion of new securities. Okay. See what means efforts are made by the service organization to make their image and services public. Information is essential components in the production of financial services. More emphasis is laid on the promotional aspects of the various products
or services offered by them. Means promote, we should promote. Okay, ಏನೆಂದ್ರೆ new in financial sector ಒಳಗೆ ನಾವು ಏನಾದ್ರು ನ್ಯೂ ಸರ್ವಿಸಸ್ ತಗೊಂಡು ಬಂದ್ವಿ ಅದಕ್ಕೆ ನಾವು ಪ್ರಮೋಷನ್ ಮಾಡಬೇಕು. ಇಫ್ ಯು ನಾಟ್ ಡನ್ ಎನಿ ಪ್ರಮೋಷನ್ ಮೀನ್ಸ್ our services cannot be reach up to the customers. Okay, so the most important, how we can promote, the most important promotion activities we can say word of mouth. Okay, word of mouth, I think everyone know what is word of mouth. For example, ನಾ ಒಂದು ಏನಾರ ಸರ್ವಿಸಸ್ ತಗೊಂಡ್ ಬಂದೆ, ನಾ ಏನ್ ಮಾಡ್ತೀನಿ ಒಂದು ಪೀಪಲ್ಗೆ ಹೇಳ್ತೀನಿ, ಅವ್ರು ಏನ್ ಮಾಡ್ತಾರೆ 10 ಮಂದಿಗೆ ಹೇಳ್ತಾರೆ, ಅವ್ರು 10 ಮಂದಿ ಏನ್ ಮಾಡ್ತಾರೆ 20 ಮಂದಿಗೆ ಹೇಳ್ತಾರೆ. ಮೀನ್ಸ್ ವರ್ಡ್ ಆಫ್ ಮೌತ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೋಷನಲ್ ಆಕ್ಟಿವಿಟೀಸ್, ವರ್ಡ್ ಆಫ್ ಮೌತ್. Okay, and apart from that we can give ads on the televisions. Okay, newspapers. Nowadays mostly we are focusing on social medias. Okay, social medias means where n number of our customers will that you can directly reach with them. Okay, see promotion of new securities means we should give more emphasis on promotional aspects. Okay, whatever the services we have introduced in the market, for that we should give proper promotional activities. If you won't give a proper promotional activities, which it cannot reach to the customers. Okay, basically the organization will be having a good image, where they provide a good services to the people. For that purpose they should give more emphasis on promotional aspects. Okay, like you can see in television also various banks ads ಬರ್ತಾವ್ರಿ. Okay, what are the services they are providing, and the promotional activities we can do. Okay, wait a minute. See next we have bank and financial institutions. In the first saving and investments point I have told, bank and financial institutions. Banks are the different, financial institutions also different. Okay, means financial institutions like example we have ICICI Bank, IDBI Bank. For that we call as a financial institutions. One more we have banks. Banks under like we have commercial banks, SBI, Syndicate Bank, Canara Bank. ಇವ್ರೇನ್ ಮಾಡ್ತಾರ್ರಿ? See, financial institutions main work is to provide loans. It may be short-term loans, medium loans, or you can say long-term loans to the industrial customers. Banks also will provide loans. Okay, it may be short-term, long-term. Illéನಾಗ್ತದೆ banks ಒಳಗೆ ಏನಾಗ್ತಾವ, for example, if you do any FD, deposits, various schemes, if you invest in the money means ಅವ್ರು ಏನ್ ಮಾಡ್ತಾರೆ, ರೊಕ್ಕ ತಗೊಂಡು ಏನ್ ಮಾಡ್ತಾರೆ, ಲೈಕ್ ಲೋನ್ಸ್ ಕೊಡ್ಬೋದು ಆರ್ ಸಮ್ ವೇರಿಯಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಬ್ಯಾಂಕ್ಸ್ or we can say financial institutions. Next we have mutual funds. As I told, what is mutual funds means we have studied a topic only in the 5th unit of Indian financial market or mutual funds meaning types. See, mutual funds andra we can say where group of people invest in the mutual funds. ಅದು ಮನಿ ಏನಾಗ್ತಾವ್ರಿ, ಫಂಡ್ ಮ್ಯಾನೇಜರ್ ತಗೊಂಡು ಏನ್ ಮಾಡ್ತಾನ್ರಿ, ಶೇರ್ಸ್ ಡಿಬೆಂಚರ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸಿ ಇಟ್ ಹೆಲ್ಪ್ಸ್ ಇನ್ ಮೊಬಿಲೈಸಿಂಗ್ ಆಫ್ ದ ಸೇವಿಂಗ್ಸ್. ಓಕೆ, ಆಫ್ ಇಂಡಿವಿಜುವಲ್ಸ್ ಅಂಡ್ ಫರ್ಮ್ಸ್. ಮ್ಯೂಚುವಲ್ ಫಂಡ್ಸ್ ಒಳಗೆ ಏನಾಗ್ತಾವ್ರಿ, ಕಲೆಕ್ಷನ್ ಆಫ್ ಸೇವಿಂಗ್ಸ್ ಆಗ್ತಾವ. ಓಕೆ, ದ ಸೇವಿಂಗ್ಸ್ ಇಟ್ ಮೇ ಬಿ ಫ್ರಮ್ ಇಂಡಿವಿಜುವಲ್ಸ್ ಕಡೆನೂ ಸೇವಿಂಗ್ಸ್ ಬರ್ಬೋದು. ಇಲ್ಲೇನ್ ಮಾಡ್ತಾರಿ, ಒಂದು ಪರ್ಟಿಕ್ಯುಲರ್ ಫಿಕ್ಸ್ ಮಾಡಲ್ಲ, ಓನ್ಲಿ ಇಂಡಿವಿಜುವಲ್ ಫಿಕ್ಸ್ ಮಾಡಿದ್ರೆ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಂಗೇನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಇಂಡಿವಿಜುವಲ್ಸ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಫರ್ಮ್ಸು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಸೇವಿಂಗ್ಸ್ ಆಫ್ ತಗೊಂಡು ಏನಾಗ್ತಾರೆ, ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ವೇರ್ the peoples can get return on investment. As I told, in mutual funds one cycle flow ಆಗ್ತದೆ. Okay, invest in this one cycling repeat ಆಗ್ತದೆ. I think everyone know in the 5th sem I have shown the diagram of mutual funds and mutual funds work ಆಗ್ತದೆ. Okay, individuals ಇರ್ತಾರೆ, saves the money in the mutual funds, ಅದು ರೊಕ್ಕ ತಗೊಂಡು ಸೆಕ್ಯೂರಿಟೀಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮತ್ತು ಅದು ರೊಕ್ಕ ಜನರೇಟ್ ಆಗ್ತದೆ, ಜನರೇಟ್ ಆಗಿ ರಿಟರ್ನ್ ಯಾರಿಗೆ ಹೋಗ್ತದೆ, to the customers ಹೋಗ್ತಾರೆ, ಮತ್ತು ಸೇಮ್ ಸೈಕ್ಲಿಂಗ್ ಫಾಲೋ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಅ ಮ್ಯೂಚುವಲ್ ಫಂಡ್ಸ್. ಇಲ್ಲಿ ಯಾರು ಇರ್ತಾರೆ, ಒಂದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಫಾರ್ ದೆಮ್ ವಿ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಇರ್ತಾರೆ. ಇವ್ರೇನ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮ ಸೇವಿಂಗ್ಸ್. ನಾವು ಎಲ್ಲೇ
ಏನೇನ್ ಸೇವಿಂಗ್ಸ್ ಇರ್ತಾವ ಅದು ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಮಾರ್ಕೆಟ್ ಅನಲೈಸಿಸ್ ಮಾರ್ಕೆಟ್ ರಿಸರ್ಚ್ ಮಾಡಿ ಏನ್ ಮಾಡ್ತಾನ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎದಕ್ ರಿಸರ್ಚ್ ಮಾಡ್ತಾರೆ ಟು ರಿಡ್ಯೂಸ್ ದ ರಿಸ್ಕ್ ದಿಸ್ ವಿ ಹ್ಯಾವ್ ಸೀನ್ ನೆಕ್ಸ್ಟ್ we have credit rating as I told what is credit rating ಅಂದ್ರೆ ಕ್ರೆಡಿಟ್ ರೇಟಿಂಗ್ ಒಳಗೆ ಏನಿರ್ತಾವ ಸಮ್ ಏಜೆನ್ಸೀಸ್ ಇರ್ತಾವ ಓಕೆ ಇವ್ರ ಏಜೆನ್ಸೀಸ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಇನ್ವೆಸ್ಟರ್ಸ್ ಫಾರ್ ಎಕ್ಸಾಂಪಲ್ಸ್ ಒನ್ ಇನ್ವೆಸ್ಟರ್ ಅದಾನ್ರಿ ಓಕೆ ಇನ್ವೆಸ್ಟರ್ಸ್ ಅದಾನ್ ಹಿ ಈಸ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಸರ್ಟನ್ ಕಂಪನಿ ಓಕೆ ಬಿಫೋರ್ ಇನ್ವೆಸ್ಟಿಂಗ್ ಇನ್ ದಟ್ ಕಂಪನಿ ಅವ ಏನ್ ಮಾಡ್ತಾನ್ರಿ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಹೈರ್ ಮಾಡ್ತಾನೆ ಅವನಿಗಂತ ಐ ಆಮ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ದಿಸ್ ಕಂಪನಿ ಕ್ಯಾನ್ ಯು ಟೆಲ್ ಮಿ ದ ರೇಟಿಂಗ್ಸ್ ಆಫ್ ದಿಸ್ ಕಂಪನಿ ಅವ ಏಜೆನ್ಸಿ ಏನ್ ಮಾಡ್ತಾನೆ ಎಲ್ಲ ಮಾರ್ಕೆಟ್ ಸರ್ವೆ ಅದು ಕಂಪನಿದ ಏನ್ ಮಾಡ್ತಾನ್ರಿ ರೇಟಿಂಗ್ಸ್ ತಗೊಂಡ್ ಬರ್ತಾನೆ ಇಫ್ ಇಟ್ ಈಸ್ ಗುಡ್ ಅವನ್ ಅಂತಾನೆ ಇದು ಕಂಪನಿ ಗುಡ್ ಇದ್ರೆ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ರಿ ಇಫ್ ದ ಕಂಪನಿ ಇಸ್ ನಾಟ್ ಗುಡ್ ಡೋಂಟ್ ಇನ್ವೆಸ್ಟ್ ಇನ್ ದಟ್ ಕಂಪನಿ ಅಂದ್ರೆ ಏಜೆನ್ಸಿ ನಮ್ಗೆ ಹೆಲ್ಪ್ ಮಾಡ್ತಾರೆ ಇಫ್ ಯು ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಎನಿ company we can find out the agencies. I will show you how the ratings are given. Okay. I think everyone can see ratings in Kota like high grades we have upper medium grade lower medium grade non-investment grade highly speculative substantial risk extremely speculative okay rates ಕೊಡ್ತಾರೆ ಫಾರ್ ಎಕ್ಸಾಂಪಲ್ ವೆನ್ ಎವರ್ ವಿ ಸಿ ಅ ಮೂವಿ ಅಲ್ಲಿ ತಡ ರೇಟಿಂಗ್ಸ್ ಕೊಡ್ತಾರೆ ಸ್ಟಾರ್ಸ್ ಒಳಗೆ ಕೊಡ್ತಾರೆ ಬಟ್ ಇಲ್ಲಿ ಗ್ರೇಡ್ಸ್ ಒಳಗೆ ಕೊಡ್ತಾರೆ ಸಿ ತ್ರಿಬಲ್ ಎ ಪ್ಲಸ್ ಹಿಂಗ್ ಕೊಟ್ಟಂದ್ರ ಹೈಲಿ ಗ್ರೇಡ್ ಮೀಡಿಯಂ ಗ್ರೇಡ್ ಅಂದ್ರೆ ಎ ಮೈನಸ್ A2 A3 ಹಿಂಗ್ ರೇಟಿಂಗ್ಸ್ ಕೊಡ್ತಾರೆ ಅಬೌಟ್ ದಿಸ್ ರೇಟಿಂಗ್ ಕ್ರೆಡಿಟ್ ರೇಟಿಂಗ್ ಇನ್ ಲಾಸ್ಟ್ ಯೂನಿಟ್ ವಿಲ್ ಸ್ಟಡಿ ಇನ್ ದ ಡೀಟೇಲ್ ಅಂದ್ರ ಇನ್ ಸಿಂಪಲ್ ವರ್ಡ್ಸ್ ಕ್ರೆಡಿಟ್ ರೇಟಿಂಗ್ ಅಂದ್ರ ಅವ್ರಿಗೆ ನಮ್ ಒಂದು ಇಮೇಜ್ ಕೊಡ್ತಾರೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಅಬೌಟ್ ಅ ಕಂಪನಿ ಇಫ್ ಐ ಆಮ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ ಎನಿ ಕಂಪನಿ ಅವ್ರಿಗೆ ನಮ್ ಹೆಲ್ಪ್ ಮಾಡ್ತಾರೆ ಅಂದ್ರೆ ರೇಟಿಂಗ್ಸ್ ಕೊಡ್ತಾರೆ ಇದು ಕಂಪನಿ ಚಲೋ ಐತಿ ಓಕೆ ದಟ್ ವಿ ಕಾಲ್ಡ್ ಆಸ್ ಅ ಕ್ರೆಡಿಟ್ ರೇಟಿಂಗ್ ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಮೀನ್ಸ್ ದೇ ಆರ್ ಒನ್ ಕೈಂಡ್ ಆಫ್ ಏಜೆನ್ಸೀಸ್ ಓಕೆ ಹಿಂಗ್ ರೇಟಿಂಗ್ಸ್ ಕೊಡ್ತಾರೆ ಆಸ್ ಐ ಟೋಲ್ಡ್ ಯು ಓಕೆ ಸಿ ಪ್ಲಸ್ okay we were in the credit rating agencies okay credit rating ಏನ್ ಮಾಡ್ತಾರೆ ಕಂಟ್ರಿಗೂ ಕೊಡ್ತಾರೆ credit rating agency it is not applicable to the companies only individuals ratings ಕೊಡ್ತಾರೆ as well as to the various countries okay if any like international monetary funds we have they are planning to give loans to the various countries ಅವ್ರು ಏನ್ ಮಾಡ್ತಾರೆ ಏಜೆನ್ಸಿ ಹೈರ್ ಮಾಡ್ತಾರೆ whether this country is applicable to repay the amount or not ಅಂದ್ರೆ usually they give the agencies they will help us to okay ಅವ್ರು means ಅವ್ರು ಏನ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ whether you want to invest in this company or not ಅಂದ್ರೆ ಅವನು brief informations ಕೊಡ್ತಾರೆ about the companies okay past records ಎಲ್ಲ ತಂದು ಕೊಡ್ತಾರೆ it is companies good they have paid the debt on the time ಅಂದ್ರೆ that we call as a credit rating okay next we have credit cards okay I think we have two types of cards debit cards and one more we have credit cards okay credit cards ಅಂದ್ರೆ ನೋಡ್ರಿ some bank ಏನ್ ಮಾಡ್ತಾರೆ some amount ಕೊಡ್ತಾರೆ okay if we use that much means afterwards they charge rate of interest okay debit card ಅಂದ್ರೆ ನಮ್ ಅಮೌಂಟ್ ಒಳಗೆ ಎಷ್ಟು ರೊಕ್ಕ ಇರ್ತಾವ okay how much savings we have done apart from that they will deduct the amount okay credit card ಒಳಗೆ first we can use a card later bank ನಮ್ ಕಡೆಯಿಂದ ರೊಕ್ಕ ತಗೊಂತಾರೆ okay see credit card ನಮ್ಗೆ ಅದಕ್ಕೆ ಹೆಲ್ಪ್ ಆಗ್ತದೆ okay uh, means usually insurance companies save customers from handling cash okay handling cash protect him from the possible dangers means through credit cards we can pay some telephone bills hotel charges groceries etc through credit cards okay so, means credit card means which helps to the customers instead of handling the cash we can use the credit cards it helps from the some possible dangers instead of handling the cash
we can take the credit cards through which we can pay telephone bills, hotel charge. Through debit card also we can transfer the money. Okay, but credit cards, it helps to pay the telephone bills, hotel charges, and groceries. So with this, we have completed the importance of financial services. Okay, so this many points we have. Okay, quick in one line I will explain you what is saving and investments. Okay, means whatever savings we have, we can invest in the mutual funds, we can invest in the banks, or we can invest in the insurance companies through which we can get some return. Okay, next, economic growth. Over the years, financial services have grown immensely because various financial sector have came into this finance industry, like housing finance, leasing, factoring, through which their turnover have been grown, profits have been grown, through which for the economy also they have helped. The main to economy what they have helped, employment opportunities under various financial sectors band under, where we can get more number of employment opportunities, where we can keep our money in safe positions. Okay, where we can get some liquidity. Okay, apart from this, whatever the financial sector they introduce the services, they should provide at the right time, right place. Okay, after that, the financial sectors should protect the customer interest. How should they protect the customer interest? Means by implementing various plans, schemes, okay, policies they should develop. Next, we have global services. Apart from giving the services in domestic, we can open the various branches in the international level as well as. And next, we have promotion of new services. Means if any company introduce any new services, they should not keep as it them itself only. They should promote their services. Next, we have banking and financial institutions. Banking and financial institutions, what they will do, they will provide some short-term, long-term loans to the industrial sectors. Okay. Next, same we have some insurance companies. I think I have left this. Okay, insurance companies. Same insurance companies, what they will do, they will reduce the risk of occurrence. Okay, whatever policies we will do, instead of they will give some uh, return. Okay, next we have mutual funds. Means mutual funds means where the mobilization of savings will be happened from individuals or it may be firms. That saving, the fund manager, or we can say investment manager, will be invest in stock market, securities, debentures, through which a cycle will be followed. Okay, next we have credit ratings. Okay, as everyone know, credit rating means there are some agencies who helps us to take a proper decisions whether to invest our money or not. Means they give some ratings. Okay, like a triple a, triple a plus, the ratings they will be given. Okay, next we have credit cards. Okay, credit card means instead of handling the cash where we can keep as a credit cards, it is useful to pay the telephone bills, groceries bills, hotel charges, etc. So these were the importance of financial services. Till now, in the first unit, we have studied about importance of financial services. We have seen, okay. Apart from that, classification of financial services, and this is a very important question: classification of financial services. What sometime he may can ask both of the classification, sometimes he can ask only one classification. He may sometimes he may can ask asset based or fee based. This we have seen, and some features we have seen, and some meaning and definition we have seen. Okay, like stages in the growth of financial services ಅಂದ್ರೆ how the financial services sector have been uh, grown. Okay, basically we have three stages.
Okay, like before independence, how was our financial services sector? This is the first stage. Second stage, we have after independence till 1990. How was our financial sector? Okay, after 1990. Okay, after 1991, one term has been introduced in India, LPG, liberalization, privatizations, and globalization. I think everyone know. After that, how our financial sector have been grown. Everyone know what is liberalizations. Liberalization means removing some artificial restriction. Okay, in company, some restrictions they have been removed. Next, privatization means, okay, converting public sector unit into the private sector, that we call as a privatizations. Okay, globalization means global services. Globalization means everyone know. Okay, after LPG introduced, how the financial sector have been developed, that will be study. Means last topic, that is stages in the growth of financial services under a before independence. See, our financial sector was unorganized. Okay, our financial sector was unorganized. And one more, we have capital stock exchange had very few industrial securities. That will be studying in the first before independence. How was our financial sector? And after independence till 90, till 1990, how was our financial sector? After 1991, after 1991 we can say, or means after 1990 to 1991, till now, how our financial sector has been grown. See, after 1991 this term has been introduced, LPG. After that, how our financial sector have been grown. So these stages are stages in the growth of financial services we will be studying in the tomorrow's class. Okay, tomorrow we'll study this. I think hope everyone have understood about today's class.